ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಬಂದಿರುವಂತ ಎರಡು ಬೆಸ್ಟ್ ಗೌರ್ಮೆಂಟ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಜಾಬ್ ಅಂತಾನೆ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಫಸ್ಟ್ ಆಫ್ ಆಲ್ ಯಾವ ಜಾಬ್ ಅದು, ಎಷ್ಟು ಸ್ಯಾಲರಿ ಕೊಡ್ತಾರೆ, ಯಾವ ರೀತಿ ಅಪ್ಲೈ ಮಾಡುವಂತದ್ದು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಅಗ್ನಿವೀರ್ ನಲ್ಲಿ ಬಂದಿರುವಂತ ಏರ್ ಫೋರ್ಸ್ IAF ಅಗ್ನಿವೀರ್ ವಾಯು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ನೇಮ್ ನ ಕೊಟ್ಟಿದ್ದಾರೆ. 2024 ನ ಜುಲೈ ವೇಕೆನ್ಸಿ ಅಂತಾನೆ ಹೇಳ್ಬೋದು. ಜುಲೈ ವೇಕೆನ್ಸಿ ಇದು. ಆಕ್ಚುಲ್ ಆಗಿ ಜಾಬ್ ಅವಾಗಲೇ ರಿಲೀಸ್ ಆಗಿದೆ. 8ನೇ ತಾರೀಕು ಬಂದ್ಬಿಟ್ಟು ನೀವು ಫಾರ್ಮ್ ನ ಫಿಲ್ ಮಾಡಬೇಕಾಗುತ್ತೆ. ಇನ್ನ ಒಂದು ದಿವಸ ಟೈಮ್ ಇದೆ. ಓಕೆನಾ, ಇದೊಂದು ಇಂಡಿಯನ್ ಏರ್ ಫೋರ್ಸ್ ನ ಒಂದು ಜಾಬ್ ಆಗಿರುತ್ತೆ. ಯಾರೆಲ್ಲ 12th ಪಾಸ್ ಆಗಿದ್ದೀರಾ ನೋಡಿ ಅಂತವ್ರಿಗೆ ಒಂದು ಜಾಬ್ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ಪೋಸ್ಟ್ ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಅಗ್ನಿವೀರ್ ವಾಯು ಅಂತ ಹೇಳ್ಬಿಟ್ಟು ಒಂದು ನೇಮ್ ನ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದು ಅಗ್ನಿವೀರ್ ಜಾಬ್ಸ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಹೊಸ ಗೌರ್ನಮೆಂಟ್ ಬಂದ್ಬಿಟ್ಟು ತಗೊಂಡ್ಬಂದಿರುವಂತದ್ದು. ಸೊ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ ವೇರಿಯಸ್ ಪೋಸ್ಟ್ ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ನಿಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ವೇರಿಯಸ್ ಪೋಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ನೀವು 12th ಅನ್ನ ಪಾಸ್ ಆಗಿರ್ಬೇಕಾಗತ್ತೆ. ಡಿಪ್ಲೊಮಾ ಸ್ಟೂಡೆಂಟ್ಸ್ ತುಂಬಾ ಜನ ಬಂದ್ಬಿಟ್ಟು ಡಿಪ್ಲೊಮಾನ ಪಾಸ್ ಆಗಿದ್ದೀವಿ ನಾವು ಅಂತ ಹೇಳ್ತಿರ್ತಾರೆ. ಸೊ ಅಗ್ನಿವೀರ್ ನಲ್ಲಿ ಬಂದಿರುವಂತ ಪ್ರತಿಯೊಂದು ಜಾಬ್ಗೂ ಕೂಡ ಮೋಸ್ಟ್ ಆಫ್ ಆಲ್ ಡಿಪ್ಲೊಮಾಗೂ ಕೂಡ ಚಾನ್ಸ್ ಕೊಟ್ಟಿರ್ತಾರೆ. ಡಿಪ್ಲೊಮಾ ಮತ್ತೆ ಡಿಗ್ರಿ ಸ್ಟೂಡೆಂಟ್ಸ್, ITI ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಆರಾಮಾಗಿ ಡಿಪ್ಲೊಮಾ, ಡಿಗ್ರಿ, 12th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದು. ಮಿನಿಮಮ್ ನೀವು 12th ಅನ್ನ ಪಾಸ್ ಆಗಿರ್ಬೇಕಾಗತ್ತೆ. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ನೀವು 18 ವರ್ಷನ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಮಿನಿಮಮ್ ನೀವು 18 ವರ್ಷ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. 21 ವರ್ಷದ ಒಳಗಡೆ ಇರಬೇಕಾಗತ್ತೆ. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ ಆಕ್ಚುಲ್ ಆಗಿ ಈ ಒಂದು ಜಾಬ್ ರಿಲೀಸ್ ಆಗಿರುವಂತದ್ದು 8ನೇ ತಾರೀಕು ಅಂತಾನೆ ಹೇಳ್ಬೋದು. ಜಾಬ್ ಬಂದ್ಬಿಟ್ಟು ಅವಾಗಲೇ ಅನೌನ್ಸ್ ಆಗಿದೆ. 8ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಫಾರ್ಮ್ ನ ಫಿಲ್ ಮಾಡಕ್ ಕೊಡ್ತಾರೆ. ಸೊ 28ನೇ ತಾರೀಕು ಇದೇ ತಿಂಗಳು ಜುಲೈ 28ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಅಪ್ಲೈ ಫೀಸ್ ನೋಡ್ಕೊಳ್ಳೋದಾದ್ರೆ 550 ರೂಪೀಸ್ ಇಟ್ಟಿದ್ದಾರೆ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ಗೂ ಕೂಡ. ಇಲ್ಲಿ ನಿಮಗೆ SC ಮತ್ತೆ ST ಸ್ಟೂಡೆಂಟ್ಸ್ಗಳಿಗೆ, ಜನರಲ್ ಸ್ಟೂಡೆಂಟ್ಸು, OBC ಅಂತ ಏನೂ ಇಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸ್ನು ಕೂಡ 550 ರೂಪೀಸ್ ನೀವು ಕಟ್ಟಬೇಕಾಗತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ. ಸೊ ಇನ್ನು ಸ್ಯಾಲ್ರಿ ವಿಚಾರಕ್ಕೆ ಬರೋದಾದ್ರೆ ಮಿನಿಮಮ್ ನಿಮಗೆ 30,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನೋಡಿ ಮ್ಯಾಕ್ಸಿಮಮ್ ನಿಮಗೆ 40,000 ರೂಪಾಯಿ ಕೊಟ್ಬಿಡ್ತಾರೆ. ನಿಮಗೆ 40,000 ರೂಪಾಯಿನ ಒಂದು ಜಾಬ್ ಅಂತಾನೆ ಹೇಳ್ಬೋದು ಇದು. ಸೊ ಆಲ್ ಓವರ್ ಇಂಡಿಯಾ ನೀವು ಕೆಲಸ ಮಾಡಬೇಕಾಗತ್ತೆ. ಎಲ್ಲಿ ಪೋಸ್ಟ್ ಹಾಕಿದ್ರೆ ಅಲ್ಲಿ ನೀವು ಹೋಗಿ ಕೆಲಸ ಮಾಡಬೇಕಾಗತ್ತೆ. ಇನ್ನ ಎರಡನೇ ಸ್ಲೈಡ್ ನೋಡ್ಕೊಳ್ಳೋದಾದ್ರೆ ಎರಡನೇ ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಶನ್ ನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ, ಅವಾಗಲೇ ಇಂಡಿಯನ್ ಫೋರ್ಸ್ ಬಗ್ಗೆ ಹೇಳಿದ್ದೆ, ಇವಾಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎರಡೂ ಕೂಡ ಡಿಫ್ರೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ 2024 ನ ನ್ಯೂ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಅದು ಕೂಡ ಜುಲೈ ತಿಂಗಳಿಂದು. ಸೊ ಮೊದಲನೇದಾಗಿ ಪೋಸ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಒಂದು ಪೋಸ್ಟ್ ನ ಬಿಟ್ಟಿದ್ದಾರೆ ಅಂದ್ರೆ ASI ಮತ್ತೆ ಸ್ಟೆನೋಗ್ರಾಫರ್ ನ ಒಂದು ಪೋಸ್ಟ್ ಕೂಡ ಬಿಟ್ಟಿದ್ದಾರೆ, ಮತ್ತೆ ವಾರೆಂಟ್ ಆಫೀಸರ್ ನ ಒಂದು ಪೋಸ್ಟ್ ಬಿಟ್ಟಿದ್ದಾರೆ, ಪರ್ಸನಲ್ ಅಸಿಸ್ಟೆಂಟ್ ನ ಒಂದು ಪೋಸ್ಟ್ ನ ಬಿಟ್ಟಿದ್ದಾರೆ, ಹವಾಲ್ದಾರ್ ಕ್ಲರ್ಕ್ ಪೋಸ್ಟ್ ನ ಕೂಡ ಬಿಟ್ಟಿದ್ದಾರೆ. ಹವಾಲ್ದಾರ್ ಪೋಸ್ಟ್ ನಲ್ಲಿ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ನಡೆಯುತ್ತೆ, ಅಂದ್ರೆ ಫಿಸಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ. ಅದು ನಿಮಗೆ ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಕ್ಲರ್ಕ್ ಪೋಸ್ಟ್ಗೂ ಕೂಡ ಕಾಲಿಂಗ್ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ ಇಲ್ಲಿ ನಿಮಗೆ 1526 ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಅಂತಾನೆ ಹೇಳ್ಬೋದು. ಬರೀ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇದು. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಅಂತಾನೆ ಹೇಳ್ಬೋದು. ಸೊ ಎಲಿಜಿಬಿಲಿಟಿ ನೋಡ್ಕೊಳ್ಳೋದಾದ್ರೆ 12th ಅನ್ನ ನೀವು ಪಾಸ್ ಆಗಿರ್ಬೇಕಾಗತ್ತೆ. ತುಂಬಾ ಜನ ಬಂದ್ಬಿಟ್ಟು 12th ಪಾಸ್ ಆಗಿ ಡಿಗ್ರಿ ಮಾಡಿರ್ತಾರೆ, ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. 12th ಡಿಗ್ರಿ ಸ್ಟೂಡೆಂಟ್ಸ್ನು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ ಬ್ರೋ ಅಂತ ಹೇಳೋದಾದ್ರೆ ಆಕ್ಚುಲ್ ಆಗಿ ಏಜ್ ಲಿಮಿಟ್ ಬಂದ್ಬಿಟ್ಟು 18 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. 18 ವರ್ಷ ನಿಮಗೆ ತುಂಬಿದೆ ಅಂದ್ರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. 25 ವರ್ಷದ ಒಳಗಡೆ ಇರಬೇಕಾಗತ್ತೆ. ಆಕ್ಚುಲ್ ಆಗಿ ಒಂದು 30 ಇಯರ್ಸ್ ಅನ್ನ ಕೊಟ್ಟಿದ್ರೆ ಇನ್ನು ತುಂಬಾ ಜನ ಟ್ರೈ ಮಾಡ್ತಿದ್ರು ಅಂತ ಅನ್ಕೊಂತೀನಿ. ಸೊ ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ ಆಕ್ಚುಲಿ ಇದು 9th ಜೂನ್ ಇಂದಾನೆ ಸ್ಟಾರ್ಟ್ ಆಗಿರುವಂತದ್ದು. ಜೂನ್ ತಿಂಗಳಿನ ಒಂದು ವೇಕೆನ್ಸಿ ಇದು. 8 ಜುಲೈ ಲಾಸ್ಟ್ ಅಂತಾನೆ ಹೇಳ್ಬೋದು. ಇನ್ನ ಒಂದು 3 ದಿವಸ ಇದೆ. ಆರಾಮಾಗಿ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇನ್ನ ಫಾರ್ಮ್ ನ ಫಿಲ್ ಮಾಡೋಕೆ ಆಪರ್ಚುನಿಟಿ ಇದೆ. ಸೊ 8 ಜೂನ್ ಬಂದ್ಬಿಟ್ಟು ಲಾಸ್ಟ್. 8 ಜೂನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ನಿಮಗೆ 100 ರೂಪಾಯಿ ಫೀಸ್ನ ಇಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು ಪ್ರತಿಯೊಬ್ಬರಿಗೂ, ಆಲ್ ಕ್ಯಾಂಡಿಡೇಟ್ಸ್ಗೆ ನಿಮಗೆ 100 ರೂಪಾಯಿ ಫೀಸ್ನ ಇಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ವಿಚಾರ ಅಂತಾನೆ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ಜಾಬ್ಗೆ ನಿಮಗೆ 100 ರೂಪಾಯಿ ಫೀಸ್ ಇಟ್ಟಿರುವಂಥದ್ದು. ಸೊ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ ನಿಮಗೆ ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು 25,000 ಅಂತಾನೆ ಹೇಳ್ಬೋದು. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ 25,000 ಅಂತ ಹೇಳಿ. ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು
92,300 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಲ್ಯಾಕ್ ಅಂತ ಇಟ್ಕೊಳ್ಳಿ, ನಿಮಗೆ ನಿಮ್ಮ ಸರ್ವಿಸ್ ಮೇಲೆ 1 ಲ್ಯಾಕ್ ರುಪೀಸ್ ಕೊಟ್ಬಿಡ್ತಾರೆ. ಸೊ ಮ್ಯಾಕ್ಸಿಮಮ್ ಇಲ್ಲಿ ತನಕ ಹೋಗುತ್ತೆ. ಸೊ ಆರಾಮಾಗಿ ಅಪ್ಲೈ ಮಾಡ್ಬೋದು. ಈ ಒಂದು 2 ಜಾಬ್ಗೂ ಕೂಡ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಅಪ್ಲೈ ಮಾಡಿ. ಇನ್ನ ಯಾರು ಅಪ್ಲೈ ಮಾಡಿಲ್ವೋ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎರಡನ್ನೂ ಕೂಡ ಅಪ್ಲೈ ಮಾಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರನೇ ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಶನ್ಗೋಸ್ಕರ ವರ್ಕ್ ಫ್ರಮ್ ಹೋಮ್ ಜಾಬ್ ವಿಡಿಯೋ ಡೈಲಿ ಬರ್ತಿರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಜಾಬ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಧನ್ಯವಾದ.